ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 221ನೇ ಭಾಗ ಇದು. ಈಗಾಗಲೇ ಹರಿಕಥಾಮೃತಸಾರ ಆ ಕೊನೆಯ ಪದ್ಯದ ಅರ್ಥ ವಿವರಣೆಯೊಂದನ್ನು ಹೊರತುಪಡಿಸಿ ಮುಕ್ತಾಯ ಕಂಡಿದೆ. ನಾವೀಗ ಶ್ರೀದ ವಿಠಲದಾಸರು ಮಾಡಿದ ಫಲಶ್ರುತಿ, ಅದನ್ನು ಆ ಬಳಿಕ ಶ್ರೀಶ ವಿಠಲದಾಸರು ಇವರು ಮಾಡಿದಂಥ ಫಲಶ್ರುತಿ ಏನಿದೆ ಅದನ್ನು ಒಂದು ಬಾರಿ ಅವಲೋಕನ ಮಾಡಿ ಇದರ ಶ್ರವಣವನ್ನು ಮುಕ್ತಾಯ ಮಾಡಬೇಕು. ಹರಿಕಥಾಮೃತ ಸಾರ ಶ್ರೀಮದ್ಗುರುವರ ಜಗನ್ನಾಥದಾಸರ ಕರತಲಾಮಲಕವೆನೆ ಪೇಳಿದ ಸಕಲ ಸಂಧಿಗಳ ಪರಮ ಪಂಡಿತ ಮಾನಿಗಳು ಮತ್ಸರಿಸದೆ ಎದೆಕಿಚ್ಚಾಗಿ ತೋರುವುದು ಅರಸಿಕರಿಗಿದು ಪೇಳಿ ಕೇಳುವುದಲ್ಲ ಧರೆಯೊಳಗೆ. ಗುರುವರರಾದಂಥ ಜಗನ್ನಾಥದಾಸರು, ಶ್ರೇಷ್ಠ ಗುರುಗಳಾದಂಥ ಜಗನ್ನಾಥದಾಸರು ಹರಿಕಥಾಮೃತ ಸಾರದಿಂದ ಈ ಎಲ್ಲ ಸಂಧಿಗಳನ್ನು 32 ಸಂಧಿಗಳನ್ನು ತಮ್ಮ ಕರತಲಾಮಲಕ ಮಾಡಿಕೊಂಡಿದ್ದಾರೆ. ಕರತಲದಲ್ಲಿರುವಂಥ ಆಮಲಕ ಅಂದರೆ ನೆಲ್ಲಿಕಾಯಿ. ಅಷ್ಟು ಸ್ಪಷ್ಟವಾಗಿ ಶಾಸ್ತ್ರದ ಸಕಲ ಪ್ರಮೇಯಗಳನ್ನೆಲ್ಲ ತನ್ನ ಹೃದಯದಲ್ಲಿ ಅವರು ಇಟ್ಕೊಂಡು ಈ ಸಂಧಿಗಳನ್ನು ರಚನೆ ಮಾಡಿದ್ದಾರೆ. ತಮ್ಮನ್ನು ತಾವೇ ಪಂಡಿತರು ಅಂತ ಯಾರು ತಿಳ್ಕೊಂಡಿರ್ತಾರೆ, ಪಂಡಿತ ಮಾನಿಗಳು ತಿಳ್ಕೊಂಡಿದ್ದಾರೆ ಹೊರತು ವಸ್ತುತಃ ಅವರು ಪಂಡಿತರಾಗಿಲ್ಲ. ಆದ್ದರಿಂದ ವಸ್ತುತಃ ಅವರು ಪಂಡಿತರಾಗಿದ್ದರೆ ಬೇರೆಯವರು ಅವರಿಗೆ ಗೌರವ ಕೊಡ್ತಿದ್ರು, ಅವ್ರನ್ನ ಪಂಡಿತರು ಅಂತ ಪರಿಗಣನೆ ಮಾಡ್ತಿದ್ರು. ಸ್ವಯಂ ಪಂಡಿತರು ಅಂತ ಯಾರು ತಿಳ್ಕೊಂಡಿದ್ದಾರಲ್ಲ ಅವರಿಗೆ ಬೇರೆಯವರು ಇವರಿಗೆ ಗೌರವ ಕೊಡ್ತಿಲ್ಲ. ಆದ್ದರಿಂದ ತಮ್ಮನ್ನು ತಾವು ಪಂಡಿತರು ಅಂತ ಕರೆಸ್ಕೊಳ್ಳುವಂಥ ಒಂದು ಪ್ರಸಂಗ ಬಂದಿದೆ. ಅವರು ಇದ್ರ ಬಗ್ಗೆ ಮಾತ್ಸರ್ಯ ಪಡ್ತಾರೆ. ಅವರ ಹೃದಯದಲ್ಲಿ ಇದು ಎದೆಗಿಚ್ಚಾಗಿ, ಹೊಟ್ಟೆಗಿಚ್ಚಾಗಿ ಅವ್ರನ್ನ ಇದು ಬಾಧೆ ಪಡಿಸ್ತದೆ. ಹಾಗಾಗಿ ಅಂಥವರಿಗೆ ಮತ್ತೆ ಯಾವುದೇ ಅರಸಿಕರಾದವರಿಗೆ ಇದನ್ನು ಹೇಳಬೇಡ್ರಿ, ಅವರು ಕೇಳಲಿಕ್ಕೂ ಕೂಡ ಅಯೋಗ್ಯರು. ಧರೆಯೊಳಗೆ ಅವರಿಗೆ ಇದನ್ನು ಹೇಳಬೇಡಿ. ಈ ಭಾಮಿನಿಯ ಷಟ್ಪದಿ ರೂಪದ ಈ ಮಹಾದ್ಭುತ ಕಾವ್ಯದ ಆದಿಯೊಳ ಮನೋಹರ ತರತಮಾತ್ಮಕ ನಾಂದಿ ಪದ್ಯಗಳ ಯಾಮಯಾಮಕ್ಕೆ ಪಠಿಸುವವರ ಸುಧಾಮಸಕ ಕೈ ಹಿಡಿಯಲೋಸುಗ ಪ್ರೇಮದಿಂದಲೇ ಪೇಳದ ಗುರುಕಾರುಣ್ಯಕ್ಕೇನೆಂಬೆ. ಭಾಮಿನಿ ಷಟ್ಪದಿ ಅಂತ ಇದ್ರ ಛಂದಸ್ಸು, ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ. ಆ ಛಂದಸ್ಸಿನ ರೂಪದಲ್ಲಿ ಈ ಅದ್ಭುತವಾದಂಥ ಕಾವ್ಯ ಇದೆ. ಈ ಷಟ್ಪದಿಯ ರೂಪದ ಈ ಮಹಾದ್ಭುತ ಕಾವ್ಯದ ಆದಿಯೊಳಗೆ ಆ ಮನೋಹರ ತರತಮಾತ್ಮಕ ನಾಂದಿ ಪದ್ಯಗಳ ಮೊದಲನೇದು ನಾಂದಿ ಸಂಧಿ ಅಂತಿದೆ. ಆ ನಾಂದಿ ಸಂಧಿಯ ವಿವರಣೆ ಏನಿದೆ, ಭಗವಂತ ಮತ್ತು ಉಳಿದ ದೇವತೆಗಳು ಅವರ ತಾರತಮ್ಯವನ್ನು ಹೇಳಿದ್ದಾಗಿದೆ. ಅವರನ್ನು ಆ ನಾಂದಿ ಸಂಧಿಯನ್ನು ಯಾರು ಯಾಮಯಾಮಕ್ಕೆ ಪಠಣ ಮಾಡ್ತಾರೆ, ಮೇಲಿನ ಮೇಲೆ ಪಠಣ ಮಾಡ್ತಾರೆ, ಅವರನ್ನು ಸುಧಾಮ ಸಖ, ಕುಚೇಲನಿಗೆ ಸ್ನೇಹದ ಆತಿಥ್ಯವನ್ನು ಕೊಟ್ಟಂಥ ಭಗವಂತ ಕೈ ಹಿಡಿತಾನೆ. ಹೀಗೆ ಭಗವಂತ ಈ ಭಕ್ತರ ಕೈ ಹಿಡಿಬೇಕು, ಇದು ಜಗನ್ನಾಥದಾಸರ ಉದ್ದೇಶ. ಅದಕ್ಕಾಗಿ ನಮ್ಮ ಮೇಲೆ ಕರುಣೆಯಿಂದ ಇದನ್ನು ಅವರು ರಚನೆ ಮಾಡಿದ್ದಾರೆ. ಸಾರವೆಂದರೆ ಹರಿಕಥಾಮೃತ ಸಾರ ಎಂಬುವುದು ಎಮ್ಮ ಗುರುವರ ಸಾರಿದಲ್ಲದೆ ತಿಳಿಯದೆನುತ ಮಹೇಂದ್ರನಂದನನ ಸಾರಥಿಯ ಬಲಗೊಂಡು ಸಾರಾಸಾರಗಳ ನಿರ್ಣಯಿಸಿ ಪೇಳಿದನು ಸಾರ ನಡೆಯುವ ಮಹಾತ್ಮರಿಗೆ ಸಂಸಾರವೆಲ್ಲಿಹುದೋ. ವಸ್ತುತಃ ಸಕಲ ಶಾಸ್ತ್ರಗಳ ಸಾರ, ಜಗತ್ತಿನಲ್ಲಿ ಏನಾದರೂ ಸಾರವಾದಂಥ ಸಂಗತಿ ಅನ್ನೋದಿದ್ದರೆ ಅದು ಈ ಹರಿಕಥಾಮೃತ ಸಾರನೇ. ಯಾಕೆಂದರೆ ಅಲ್ಪಶ್ಚ ಕಾಲೋ ಬಹವಶ್ಚ ವಿದ್ಯಾ ಯತ್ ಸಾರಭೂತಂ ತದುಪಾಸಿತವ್ಯಂ ಅಂತ ಹೇಳ್ತಾರೆ. ನಾವು ಬದುಕಿರುವಂಥ ಕಾಲ ಬಹಳ ಕಡಿಮೆ, ಅದರಲ್ಲೂ ಶಾಸ್ತ್ರದ ಅಧ್ಯಯನ ಶ್ರವಣ ಅದಕ್ಕೆ ನಾವು ವಿನಿಯೋಗ ಮಾಡುವಂಥ ಕಾಲ ಮತ್ತೂ ಕಡಿಮೆ. ಅದಕ್ಕಾಗಿ ಏನು ಮಾಡಬೇಕು ನಾವು? ಬಹವಶ್ಚ ವಿದ್ಯಾ, ತಿಳಿಬೇಕಾದ್ದು ಬಹಳ ಇದೆ. ಆದರೆ ಇದನ್ನು ಯಾವುದ್ಯಾವುದನ್ನು ತಿಳಿಲಿಕ್ಕೆ ಹೋಗಿ ನಾವು ಕಷ್ಟಕ್ಕೀಡಾಗಬಾರ್ದು. ಯತ್ ಸಾರಭೂತಂ ತದುಪಾಸಿತವ್ಯಂ, ಯಾವುದು ಸಾರ ಅಂತಿದೆ ಶಾಸ್ತ್ರಗಳ ಸಾರ ಅಂಥದ್ದನ್ನು ಭಾಗವತ, ಮಹಾಭಾರತ ಇತ್ಯಾದಿಗಳನ್ನು ಶ್ರವಣ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಮತ್ತು ಭಾಗವತ, ರಾಮಾಯಣ, ಮಹಾಭಾರತ ಸರ್ವ ಮೂಲಗಳು, ಅದರ ಸಾರವನ್ನು ಎರಕ ಹೊಯ್ದಂಥ ಇಂಥ ಗ್ರಂಥವನ್ನು ಕೂಡ ಶ್ರವಣ ಮಾಡಬೇಕು. ಈ ಹರಿಕಥಾಮೃತ ಸಾರವನ್ನು ಜಗನ್ನಾಥದಾಸರು ನಮ್ಮ ಗುರುಗಳು ಹೇಳಿದರು, ಅದರಿಂದಲೇ ಇದು ತಿಳಿಯಿತು, ಅರ್ಥ ಆಯಿತು. ಇಲ್ಲದೇ ಇದ್ದರೆ ಇದು ತಿಳಿಲಿಕ್ಕೆ ಸಾಧ್ಯವಿಲ್ಲ ಈ ಶಾಸ್ತ್ರದ ರಹಸ್ಯವನ್ನು. ಮಹೇಂದ್ರ ನಂದನ, ಮಹೇಂದ್ರ ಅಂದರೆ ಇಂದ್ರ, ಅವನ ನಂದನ ಅಂತಂದರೆ ಅರ್ಜುನ, ಅವನ ಸಾರಥಿ ಕೃಷ್ಣ. ಆತ
ಅನುಗ್ರಹ ಮಾಡಿದಾದ್ರಿಂದ ಅವ್ರು ಹೇಳಿದ್ರು, ನಾವು ಕೇಳಿದೆವು. ಈ ಹರಿಕಥಾಮೃತಸಾರದಲ್ಲಿ ವರ್ಣಿತವಾಗಿರುವಂತಹ ತತ್ವಗಳನ್ನು ಜೀರ್ಣ ಮಾಡಿಕೊಂಡು ಯಾರು ಸಂಸಾರದಲ್ಲಿ ಮುನ್ನಡೀತಾರೆ ಅಂಥವರಿಗೆ ಸಂಸಾರವೆಲ್ಲಿಹುದು, ಸಂಸಾರದ ಬಾಧೆ ಇಲ್ಲ ಅವರಿಗೆ. ದಾಸವರಿಯರ ಮುಖದಿ ನಿಂದು ರಮೇಶನನ್ನು ಕೀರ್ತಿಸುವ ಮನದಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳು ಒಲಿದು ಪೀಳಿಸಿದ ಈ ಸುಲಕ್ಷಣ ಕಾವ್ಯದೊಳಗೆ ಯತಿ ಪ್ರಯಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸು ಲೇಸಿನೆ ಶ್ರಾವ್ಯ ಮಾದದೆ ಕುರುಹು ಕವಿಗಳಿಗೆ. ಜಗನ್ನಾಥದಾಸರ ಮುಖದಲ್ಲಿ ನಿಂತ್ಕೊಂಡು ಈ ವರ್ಣಾಭಿಮಾನಿ ದೇವತೆಗಳು ಈ ಹರಿಕಥಾಮೃತ ಸಾರವನ್ನು ನಿರ್ಮಾಣ ಮಾಡಿಸಿದರು. ಅದೇನು ಉದ್ದೇಶ ಅವ್ರದ್ದು? ಲಕ್ಷ್ಮೀಪತಿಯಾದಂಥ ಹರಿಯನ್ನು ಕೊಂಡಾಡಬೇಕು ಅನ್ನುವ ದೃಷ್ಟಿಯಿಂದ. ಹೀಗೆ ರಮೇಶನ ಅನುಕೀರ್ತಿಸುವ ಮನದ ಅಭಿಲಾಷೆಯಿಂದ, ಆ ಒಂದು ಅಪೇಕ್ಷೆಯಿಂದ ವರ್ಣಾಭಿಮಾನಿ ದೇವತೆಗಳು ಒಲಿದು ಪೇಳಿಸಿದ ಈ ಸುಲಕ್ಷಣ ಕಾವ್ಯ ಅಂತ ಅದ್ಭುತವಾದ ಕಾವ್ಯ ಇದು. ಈ ಕಾವ್ಯದೊಳಗೆ ಯತಿಪ್ರಾಸಗಳು ಎಲ್ಲ ಕಡೆ ನಾವು ಇದನ್ನ ಈಗಾಗಲೇ ನೋಡಿದ್ವಿ. ಪಣೆಯೊಳೊಪ್ಪುವ ತಿಲಕ, ಅಲ್ಲಿ ಎರಡನೇ ಅಕ್ಷರ ನೇ ಅಂತ ಬಂದರೆ ಮುಂದಿನ 5 ಪಾದಗಳಲ್ಲಿಯೂ ಕೂಡ ನೇ ನೀ ಈ ಥರ ಅನುವೃತ್ತ ಆಗ್ತದೆ. ಹೀಗೊಂದು ಪ್ರಾಸ ಬಹಳ ಸುಂದರವಾದ ರೀತಿಯಲ್ಲಿ ಅಲ್ಲಿ ಯಾವುದೇ ಪ್ರಯತ್ನ ಇಲ್ಲದೆ ಒದಗಿ ಬಂದಿದೆ. ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸು ಲೇಸೆನೆ ಶ್ರಾವ್ಯ ಮಾದುದೆ ಕುರುಹು ಕವಿಗಳಿಗೆ. ಇಷ್ಟು ಭಗವಂತನನ್ನು ವರ್ಣನೆ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯದಿಂದ, ಆ ಒಂದು ಹಂಬಲದಿಂದ ವರ್ಣಾಭಿಮಾನಿ ದೇವತೆಗಳು ಜಗನ್ನಾಥದಾಸರ ಮುಖದಲ್ಲಿ ನಿಂತ್ಕೊಂಡು ಈ ಕಾವ್ಯವನ್ನು ನುಡಿಸಿದ್ದಾರೆ ಅನ್ನಲಿಕ್ಕೆ ಏನಾದರೂ ಕುರುಹು ಇದೆಯಾ? ಅದನ್ನು ಸ್ವಲ್ಪ ಹೇಳಿ ನೋಡ್ರಿ ಅಂಥದ್ದೇನಾದ್ರು ಸೂಚನೆ ಬೇಕಲ್ಲ. ಅಂತಂದರೆ ಯಾವುದೇ ಪ್ರಯತ್ನ ಇಲ್ಲದೇನೆ ಶಬ್ದಾಲಂಕಾರಗಳು ಇದರಲ್ಲಿ ಮೂಡಿ ಬಂದಿವೆಯಲ್ಲ, ಅದೇ ಸೂಚನೆ. ಬೇರೆ ಕಾವ್ಯಗಳಾದರೆ ಅಲ್ಲಿ ಅಲಂಕಾರಗಳು ಕಂಡು ಬರ್ತಾವೆ, ಇಲ್ಲ ಅಂತಲ್ಲ. ಆದರೆ ಆ ಅಲಂಕಾರಗಳನ್ನು ಅಲ್ಲಿ ಶಬ್ದಾಲಂಕಾರಗಳನ್ನು ಅಲ್ಲಿ ಮಾಡಿ ನಿರ್ಮಾಣ ಮಾಡಬೇಕಾದ್ರೆ ಕವಿಗಳು ಬಹಳ ತಿಣಕಾಡಿರ್ತಾರೆ. ಆ ಕಾವ್ಯವನ್ನು ಓದುವಾಗಲೇ ಆ ಕವಿಗಳು ಆಡಿದಂಥ ತಿಣಕಾಟ ಗೊತ್ತಾಗಿಬಿಡ್ತದೆ. ಆದರೆ ಇದು ಜ್ಞಾನಿಗಳಾದವರು ಇದನ್ನು ಗಮನಿಸಿ ನೋಡಿದರೆ ಏನೂ ಪ್ರಯತ್ನ ಇಲ್ಲದೇನೆ ಇಲ್ಲಿ ಪ್ರಾಸಗಳು ಮೂಡಿ ಬಂದಿವೆಯಲ್ಲ, ಆ ಮೂಡಿ ಬಂದಿವೆ ಅನ್ನೋದೇ ವರ್ಣಾಭಿಮಾನಿಗಳು ಇದನ್ನು ನಿಂತ್ಕೊಂಡು ಮಾಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಸೂಚನೆಯಾಗಿದೆ. ಲೇಸು ಲೇಸೆನೆ, ಲೇಸು ಅಂದರೆ ಶ್ರೇಷ್ಠವಾದದ್ದು. ಶ್ರಾವ್ಯ ಮಾದುದೆ, ಶ್ರಾವ್ಯವಾಗಿರುವುದು. ಹಾಗಾಗಿ ಆದದೆ ಅಂತ ಪಾಠ ಸರಿಯಲ್ಲ, ಆದುದೆ, ಆಗಿದ್ದೆ, ಅದು ಕುರುಹು ಸೂಚನೆಯಾಗಿದೆ. ಪ್ರಾಕೃತೋಕ್ತಿಗಳೆಂದು ಬರಿದೆ ಮಹಾಕೃತಜ್ಞರು ಜರಿವರಲ್ಲದೆ ಸ್ವೀಕೃತವ ಮಾಡದಲೇ ಬಿಡುವರೆ ಸುಜನರಾದವರು. ಶ್ರೀಕೃತಿ ಪ್ರತಿಯ ಅಮಲ ಗುಣಗಳು ಈ ಕೃತಿಯೊಳು ಉಂಟಾದ ಬಳಿಕಿದು ಪ್ರಾಕೃತವೇ ಸಂಸ್ಕೃತದ ಸಡಗರವೇನು ಸುಗುಣರಿಗೆ. ಹರಿಕಥಾಮೃತಸಾರದ ಒಟ್ಟಾರೆ ಭಾಷೆ ಪ್ರಾಕೃತ ಭಾಷೆಯಲ್ಲಿದೆ, ಕನ್ನಡ ಭಾಷೆಯಲ್ಲಿದೆ. ಹಾಗಂಥೇಳಿ ಯಾರೂ ಇದನ್ನು ತಿರಸ್ಕಾರ ಮಾಡಬಾರ್ದು. ಕೆಲವರು ಕೃತಜ್ಞರಾದವರು ಮಹಾಗುರುಗಳಾದಂಥ ಜಗನ್ನಾಥದಾಸರ ಒಂದು ಕರುಣೆಯನ್ನು ಅರ್ಥ ಮಾಡಿಕೊಳ್ಳದೆ ಇದು ಕನ್ನಡ ಭಾಷೆಯಲ್ಲಿದೆ ಅಂತ ಕೆಲವರು ತಿರಸ್ಕಾರ ಮಾಡಬಹುದು. ಆದರೆ ಸಜ್ಜನರು ಮಾತ್ರ ಇದನ್ನು ತಿರಸ್ಕಾರ ಮಾಡದೆ ಸ್ವೀಕಾರ ಮಾಡ್ತಾರೆ. ಸ್ವೀಕೃತವ ಮಾಡದಲೇ ಬಿಡುವರೇ ಸಜ್ಜನರಾದವರು ಇದನ್ನು ಅವಶ್ಯವಾಗಿ ಸ್ವೀಕಾರ ಮಾಡ್ತಾರೆ. ಯಾಕೆಂದರೆ ಶ್ರೀಕೃತಿಪತಿಯಾದಂಥ ಪ್ರದ್ಯುಮ್ನನ ಗುಣಗಳನ್ನು ಇಲ್ಲಿ ವರ್ಣನೆ ಮಾಡಿದ ಮೇಲೆ, ಗುಣಗಳು ಈ ಕೃತಿಯೊಳಗೆ ಉಂಟಾದ ಬಳಿಕ ಅಲ್ಲಿ ವರ್ಣನೆ ಮಾಡಿದ ಮೇಲೆ ಇದು ಪ್ರಾಕೃತವೇ, ಅದು ಪ್ರಾಕೃತ ಭಾಷೆಯಲ್ಲಿ ವರ್ಣಿತವಾದ್ದು ಅಂತ ತಿರಸ್ಕಾರ ಮಾಡಬಾರ್ದು. ಸಂಸ್ಕೃತದ ಸಡಗರವೇನು ಸುಗುಣರಿಗೆ. ಯಾವುದೇ ಭಾಷೆಯಲ್ಲಿದ್ದರೂ ಅದರ ಗುಣಮಟ್ಟವನ್ನು ನೋಡಿ ಸ್ವೀಕಾರ ಮಾಡುವಂಥವರಿಗೆ ಅದು ಸಂಸ್ಕೃತವಾದ್ರೇನು ಪ್ರಾಕೃತವಾದ್ರೇನು. ಹಾಗಾಗಿ ಸಂಸ್ಕೃತವೇ ಆಗಬೇಕು ಅನ್ನುವಂಥ ಸಡಗರ ಯಾಕೆ ನಿಮಗೆ? ಏನೂ ಇಲ್ಲ. ಹೀಗೆ ಭಾಷೆ ಯಾವುದೇ ಇರಲಿ, ಸಜ್ಜನರಾದವರು ಅದರ ಗುಣಮಟ್ಟವನ್ನು ನೋಡಿ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಇದಕ್ಕೆ ಸುಮ್ಮನೆ ಒಂದು ಸ್ಪಷ್ಟೀಕರಣ ಕೊಡಬೇಕು. ಎಷ್ಟೋ ಬಾರಿ ಜಗನ್ನಾಥದಾಸರು ಹೇಳಿದ ವಿಷಯಗಳನ್ನ ನಾನು ಕೂಡ ವಿಮರ್ಶೆ ಮಾಡಿದೆ. ನಾನು ಅಲ್ಲ, ಮತ್ತೂ ಎಷ್ಟೋ ಜನ ಕೂಡ ಅದನ್ನು ವಿಮರ್ಶೆ ಮಾಡಿದ್ದಾರೆ, ಪಂಡಿತರಾದವರು, ಇತ್ತೀಚಿನ ಪಂಡಿತರು, ಹಿಂದಿನ ಪಂಡಿತರೆಲ್ಲರೂ ಕೂಡ. ಆದರೆ ಜಗನ್ನಾಥದಾಸರ ಹರಿಕಥಾಮೃತಸಾರಕ್ಕೆ ಟಿಪ್ಪಣಿಯನ್ನು ಬರೆಯುವಾಗ
ಆ ಟಿಪ್ಪಣಿಯಲ್ಲಿ ಆ ಜಗನ್ನಾಥದಾಸರು ಹೇಳಿದ ಈ ವಿಷಯ ನಮಗೆ ಸಮಂಜಸವಾಗಿ ಕಾಣ್ತಾ ಇಲ್ಲ, ಇದು ವಿಮರ್ಶಾರ್ಹ ಸಂಗತಿ ಅಂತ ಟಿಪ್ಪಣಿಯಲ್ಲಿ ಯಾರನ್ನು ಉಲ್ಲೇಖ ಮಾಡಿಲ್ಲ. ಈಗ ನಾನು ಇದು ಧ್ವನಿಮುದ್ರಣ ಆಗ್ತದೆ ಅನ್ನೋ ಒಂದು ವಿಷಯ ನಮಗೆ ಗೊತ್ತಿದ್ರೂ ಕೂಡ ಆ ಎಚ್ಚರಿಕೆಯನ್ನು ಇಟ್ಕೊಂಡೆ ಇದರಲ್ಲಿ ಬಂದಂಥ ಎಷ್ಟೋ ಕೆಲವು ವಿಷಯಗಳನ್ನು, ದತ್ತ ಸ್ವಾತಂತ್ರ್ಯ ಸಂಧಿ ಮತ್ತು ಈ ತಾರತಮ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ವಿಶೇಷವಾಗಿ 18ನೇ ಕಕ್ಷಾ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಶತಸ್ಥರು, ಅದ್ರ ಬಗ್ಗೆ ನಾನು ಭಿನ್ನಾಭಿಪ್ರಾಯ ವ್ಯಕ್ತ ಮಾಡಿದೆ. ಮತ್ತು ಇದು ನನ್ನ ಒಬ್ಬನ ಭಿನ್ನಾಭಿಪ್ರಾಯ ಅಲ್ಲ, ಸಂಸ್ಕೃತ ಟಿಪ್ಪಣಿಕಾರರು ಎಷ್ಟೋ ಜನ ಹಿಂದೆ ಏನು ಭಿನ್ನಾಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಅವರೆಲ್ಲ ಮಾಡಿದ್ದೇ ಇದೆ. ಕನ್ನಡ ಟಿಪ್ಪಣಿಕಾರರು ಈ ವಿರೋಧವನ್ನು ವ್ಯಕ್ತ ಮಾಡಿಲ್ಲ, ಆದರೆ ಸಂಸ್ಕೃತ ಟಿಪ್ಪಣಿಕಾರರು ಈ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಜಗನ್ನಾಥದಾಸರ ಕೆಲವು ಅಭಿಪ್ರಾಯಗಳಿಗೆ ವಿರೋಧವನ್ನು ನಾನು ತೋರಿಸಿದ್ದೇನಿದೆಯಲ್ಲ, ಅದು ಕನ್ನಡದಲ್ಲಿದೆ ಅನ್ನೋ ಕಾರಣಕ್ಕಾಗಿ ನಾನು ವಿರೋಧ ತೋರಿಸಿಲ್ಲ. ಅದೇ ಸಂಗತಿ ಸಂಸ್ಕೃತದಲ್ಲಿದ್ದರೂ ಕೂಡ ನಾನು ವಿರೋಧ ತೋರಿಸ್ತಿದ್ದೆ. ನಿಮಗೆ ಅದನ್ನು ನಾನು ಹೇಳಿದೆ. ನಮ್ಮ ವಂಶಸ್ಥರೇ ಆದಂಥ ಶೇಷಚಂದ್ರಿಕಾಚಾರ್ಯರು ಸಂಸ್ಕೃತದಲ್ಲೇ ಮಾಡಿದ ಟಿಪ್ಪಣಿಗೂ ಕೂಡ ಒಂದೆರಡು ಸಂದರ್ಭದಲ್ಲಿ ನನ್ನ ಭಿನ್ನಾಭಿಪ್ರಾಯವನ್ನು ನಾನು ತೋರಿಸಿದ್ದೇನೆ. ಭಿನ್ನಾಭಿಪ್ರಾಯವನ್ನು ತೋರಿಸೋದು ಅಂತಂದರೆ ಆ ಗುರು ಪರಂಪರಾ ಏನಿದೆಯಲ್ಲ, ಜಗನ್ನಾಥದಾಸರು, ರಾಯರು, ಯಾದವಾರ್ಯರು, ಶೇಷಚಂದ್ರಿಕಾಚಾರ್ಯರು, ವಾದಿರಾಜರು ಮೊದಲಾದ ದೊಡ್ಡ ಗುರು ಪರಂಪರಾ ಏನಿದೆ, ಆ ಗುರು ಪರಂಪರಾದ ಎದುರಿಗೆ ನಮ್ಮ ಜಿಜ್ಞಾಸೆಯನ್ನು ಇಡೋದಷ್ಟೇ. ಭಿನ್ನಾಭಿಪ್ರಾಯವನ್ನು ತೋರಿಸೋದು, ತಿರಸ್ಕಾರ ಮಾಡೋದಲ್ಲ. ಈ ಸಂಗತಿ ಗೊತ್ತಿಲ್ಲದೆ ಹೋದರೆ, ಈ ನನ್ನ ಸ್ವಭಾವ ಗೊತ್ತಿಲ್ಲದೆ ಹೋದರೆ, ಆಕಸ್ಮಿಕವಾಗಿ ನಾನು ಮಾಡಿದ ಟೀಕೆಯನ್ನಷ್ಟೇ ಗಮನಿಸಿದರೆ ಯಾರಿಗಾದರೂ, ನೀವೆಲ್ಲ ಇದನ್ನು 4-6 ವರ್ಷಗಳಲ್ಲಿ ಈ ಶ್ರವಣ ಮಾಡ್ತಿದ್ದೀರಿ, ನನ್ನ ಸ್ವಭಾವ ಬಲ್ಲವರಿದ್ದೀರಿ, ಅವರಿಗಿದೇನು ಸಮಸ್ಯೆ ಅನಿಸಲಿಕ್ಕಿಲ್ಲ. ಆಕಸ್ಮಿಕವಾಗಿ ಯಾವುದೋ ಒಂದು ಪದ್ಯವನ್ನು ಮಾತ್ರ ಶ್ರವಣ ಮಾಡಿದವರಿಗೆ ವಿಚಿತ್ರವಾಗಿ ಕಾಣಬಹುದು. ಕನ್ನಡ ಅಂತ ನಾನು ಟೀಕೆ ಮಾಡಿಲ್ಲ, ವಿಷಯಾಧಾರಿತವಾಗಿ ಅಷ್ಟೇ ಟೀಕೆ ಮಾಡಿದ್ದೇನೆ. ಯಾಕಂದರೆ ಯುಗಾದಿ ಸಮೀಪ ಬಂತು. ಇವತ್ತು ಏಕಾದಶಿ, ಈ ಶನಿವಾರದ ದಿವಸ ಯುಗಾದಿ. ಈಗ 10ನೇ ಇಸ್ವಿಯಲ್ಲಿ ಯುಗಾದಿಯ ದಿವಸ ನಾವು ಈ ಪ್ರಾರಂಭ ಮಾಡಿದ್ದೆವು. ಹೆಚ್ಚು ಕಡಿಮೆ 1,000 ಜನಗಳಿಗೂ ಮೇಲಾಗಿ 196 ದಿವಸಗಳಷ್ಟು ಹರಿವಂಶ, ಸುಮಾರು 270 ದಿವಸದಷ್ಟು ರಾಮಾಯಣ ಮತ್ತು 250 ದಿವಸದಷ್ಟು ಮಹಾಭಾರತದ ಆದಿಪರ್ವ, ಸುಮಾರು 100 ದಿವಸದಷ್ಟು ಸಭಾಪರ್ವ, ಇಷ್ಟರದೆಲ್ಲ ಶ್ರವಣ ಮುಕ್ತಾಯ ಕಂಡಿದೆ. ನಾವು ಈ ಯುಗಾದಿ ದಿವಸ ನಾನು ಇಲ್ಲಿದ್ದರೆ 5 ವರ್ಷಗಳನ್ನ ನಾವು ಆ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೋದಿತ್ತು. ಯುಗಾದಿಗೆ ಸತ್ಯಪ್ರಜ್ಞ ಸ್ವಾಮಿಗಳ ಆರಾಧನೆಗಾಗಿ ರಾಯಚೂರು ಸಮೀಪದ ಆತ್ಕೂರಿಗೆ ಹೋಗೋದಿದೆ. ಅದಕ್ಕಾಗಿ ಅದನ್ನು ಈ ಮುಂಚಿತವಾಗಿ ನೆನಪು ಮಾಡಿಕೊಂಡೆ ನಿಮ್ಮೆಲ್ಲರ ಎದುರಿಗೆ. ಹಾಗಾಗಿ ಕನ್ನಡ ಭಾಷೆ ಅಂತ ಅದನ್ನು ವಿಮರ್ಶೆ ಮಾಡಿಲ್ಲ, ವಿಷಯಾಧಾರಿತವಾಗಿ ಅಷ್ಟೇ ವಿಮರ್ಶೆ ಮಾಡಿದ್ದೇನೆ. ಶ್ರುತಿಗೆ ಶೋಭನಮಾಗದಡೆ, ಜಡಮತಿಗೆ ಮಂಗಳವೀಯದಡೆ, ಶ್ರುತಿ ಸ್ಮೃತಿಗೆ ಸಮ್ಮತವಿಲ್ಲದಿರ್ದಡೆ, ನಮ್ಮ ಗುರುರಾಯ ಮತಿಸಿ ಮಧ್ವಾಗಮ ಪಯೋಧ್ಯೆಯ ಕ್ಷಿತಿಗೆ ತೋರಿದ ಬ್ರಹ್ಮವಿದ್ಯಾರತರಿಗೆ ಈಪ್ಸಿತ ಹರಿಕಥಾಮೃತ ಸಾರ ವಿನಿಸುವುದೇ. ಈ ಹರಿಕಥಾಮೃತ ಸಾರ ಜ್ಞಾನಿಗಳಾದವರಿಗೆ ಮೆಚ್ಚುಗೆಗೆ ಪಾತ್ರವಾಗ್ತಿತ್ತೇನೋ, ಮೆಚ್ಚುಗೆ ಪಾತ್ರವಾಗಿದೆ ಅನ್ನೋದು ನಾವು ಗಮನಿಸಿದರೆ ಇದು ಕಿವಿಗೆ ಮಂಗಳಕರವಾಗಿದೆ. ಶ್ರುತಿಗೆ ಶೋಭನ ಮಾಗದಡೆ, ಒಂದು ವೇಳೆ ಇದು ಕಿವಿಗೆ ಮಂಗಳಕರವಾಗಿಲ್ಲದಿದ್ದರೆ, ಜಡಮತಿಗೆ ಮಂಗಳವೀಯದಡೆ, ಇದನ್ನು ಓದಿದಂಥ ಅಜ್ಞಾನಿಗಳಿಗೆ ಇದರಿಂದ ತತ್ವಜ್ಞಾನ ಸಿಗದೇ ಇದ್ದರೆ, ಶ್ರುತಿ ಸ್ಮೃತಿಗೆ ಸಮ್ಮತವಲ್ಲದಿರ್ದಡೆ, ಒಂದು ವೇಳೆ ಇದು ರಾಮಾಯಣ, ಮಹಾಭಾರತ, ವೇದಗಳು, ಸರ್ವಮೂಲ, ಇದಕ್ಕಿದು ಸಮ್ಮತ ಅಲ್ಲ ಅಂತಾಗಿದ್ದರೆ, ನಮ್ಮ ಈ ಜಗನ್ನಾಥದಾಸರು ರಚನೆ ಮಾಡಿದಂಥ ಈ ಹರಿಕಥಾಮೃತ ಸಾರ ಇದು ಜ್ಞಾನಿಗಳಿಗೆ ಹೇಗೆ ಮೆಚ್ಚುಗೆ ಆಗ್ತಿತ್ತು, ಅವರಿಗೆ ಮೆಚ್ಚುಗೆ ಆಗಿದೆ ಅನ್ನೋದ್ರಿಂದ ನಾವೇನು ತಿಳ್ಕೊಳ್ಬೇಕು, ಇದು ಅಜ್ಞಾನಿಗಳಾದವರಿಗೆ ಜ್ಞಾನಿಗಳಾದವರಿಗೆ ಇಬ್ಬರಿಗೂ ಕೂಡ ತತ್ವಜ್ಞಾನವನ್ನು ಕೊಡುವಂಥದ್ದು, ಶ್ರವಣ ಮಾಡಿದ ಮಾತ್ರದಿಂದ ಎಷ್ಟೋ ಪಾಪವನ್ನು ಪರಿಹಾರ ಮಾಡುವಂಥದ್ದು ಮತ್ತು ಶ್ರುತಿ ಸ್ಮೃತಿಗಳಿಗೆ ಸಮ್ಮತವಾದದ್ದು. ಯಾಕೆಂದರೆ ನಮ್ಮ ಜಗನ್ನಾಥದಾಸರು ಆಚಾರ್ಯರ ಸಿದ್ಧಾಂತ ಅನ್ನುವ ಕ್ಷೀರಸಾಗರವನ್ನು ಮಥನ ಮಾಡಿ ಈ ಸಾರವನ್ನು ಹೊರಗೆ ಜಗತ್ತಿಗೆ ಕೊಟ್ಟಿದ್ದಾರೆ. ಕ್ಷಿತಿಗೆ ಅಂದರೆ ಜಗತ್ತಿಗೆ, ಈ ಭೂಮಿಗೆ ಅವರು ಕೊಟ್ಟಿದ್ದಾರೆ. ಹಾಗೆ ಕೊಟ್ಟಿದ್ದರಿಂದಲೇ ಇದು ಎಲ್ಲ ಪಂಡಿತರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕು. ಭಕ್ತಿವಾದದಿ ಬೇಡದನೆಂಬ ಪ್ರಸಕ್ತಿ ಸಲ್ಲದು, ಕಾವ್ಯದಳು ಪುನರುಕ್ತಿ, ಶುಷ್ಕ ಸಮಾಸ, ಪದ ವ್ಯತ್ಯಾಸ ಮೊದಲಾದ ಯುಕ್ತಿಶಾಸ್ತ್ರ ವಿರುದ್ಧ ಶಬ್ದ ವಿಭಕ್ತಿ ವಿಷಮಗಳಿರಲು ಜೀವನ್ಮುಕ್ತ ಭೋಗ್ಯವಿದೆಂದು ಶ್ರೀಮದ್ ಅನಂತ ಮೆಚ್ಚುವನೇ. ನಾನು ಅಂದರೆ
ಶ್ರೀಧರ ವಿಠಲದಾಸರು ಹೇಳ್ತಾರೆ, ಇದು ಜಗನ್ನಾಥದಾಸರ ಈ ಹರಿಕಥಾಮೃತಸಾರವನ್ನು ನಾನು ಪ್ರಶಂಸೆ ಮಾಡ್ತಿದ್ದೇನಲ್ಲ, ಕೇವಲ ಭಕ್ತಿಯಿಂದ ಮಾಡ್ತಿದ್ದೇನೆ ಅಂತ ತಿಳ್ಕೊಬೇಡ್ರಿ, ಪೂರ್ವಾಗ್ರಹದಿಂದ ಮಾಡ್ತಿದ್ದೇನೆ ಅಂತ ತಿಳ್ಕೊಬೇಡ್ರಿ. ಪ್ರಸಕ್ತಿ ಸಲ್ಲದು, ಆ ಥರದ ಆಲೋಚನೆ ನಿಮಗೆ ಸಲ್ಲದು. ಕಾವ್ಯದೊಳಗೆ ಪುನರುಕ್ತಿ ಮೊದಲಾದ ಎಷ್ಟೆಷ್ಟೋ ದೋಷಗಳಿರ್ತಿರ್ತವೆ. ಒಮ್ಮೆ ಹೇಳಿದ್ದನ್ನೇ ಮಾತ್ರ ಹೇಳ್ತಿರ್ತಾರೆ. ವ್ಯರ್ಥವಾದ ಕ್ಲಿಷ್ಟವಾದ ಸಮಾಸಗಳನ್ನು ರಚನೆ ಮಾಡ್ತಿರ್ತಾರೆ. ಪದ ವ್ಯತ್ಯಾಸಗಳನ್ನು ಇಲ್ಲಿ ಬರಬೇಕಾದನ್ನು ಅಲ್ಲಿ, ಅಲ್ಲಿ ಬರಬೇಕಾದನ್ನು ಇಲ್ಲಿ ಹಾಕ್ತಿರ್ತಾರೆ. ಯುಕ್ತಿಶಾಸ್ತ್ರಕ್ಕೆ ವಿರುದ್ಧ ಅಂದರೆ ವೇದವ್ಯಾಸರು ಪರಮಾತ್ಮ ರಚನೆ ಮಾಡಿದಂಥ ಬ್ರಹ್ಮತರ್ಕ ಮೊದಲಾದ ತರ್ಕಗಳೇನಿವೆಯಲ್ಲ ಅದಕ್ಕೆ ವಿರುದ್ಧವಾಗಿ ಕೆಲವರು ರಚನೆ ಮಾಡ್ತಿರ್ತಾರೆ. ಆದರೆ ಅಂಥ ಯಾವ ದೋಷವೂ ಕೂಡ ಇದರಲ್ಲಿಲ್ಲ, ಈ ಗ್ರಂಥದಲ್ಲಿಲ್ಲ. ಯುಕ್ತಿಶಾಸ್ತ್ರ ವಿರುದ್ಧ ಶಬ್ದ ವಿಭಕ್ತಿ ವಿಷಮಗಳಿರಲು, ಶಬ್ದ ವ್ಯತ್ಯಾಸ ವಿಭಕ್ತಿ ವ್ಯತ್ಯಾಸ ಇಂಥ ಒಂದು ವೇಳೆ ಯಾವುದಾದ್ರೂ ದೋಷಗಳು ಇದರಲ್ಲಿ ಇದ್ದರೆ ಇದನ್ನು ಶ್ರೀಮದನಂತ ಮೆಚ್ಚುವನೇ, ಅನಂತರೂಪಿಯಾದ ಭಗವಂತ ಈ ಕಾವ್ಯವನ್ನು ಮೆಚ್ಚುತ್ತಿದ್ನೆ, ಅವನು ಮೆಚ್ಚಿದ್ದಾನೆ. ಮೆಚ್ಚಿ ಏನು ಆತ ಶಿಫಾರಸು ಕೊಟ್ಟಿದ್ದಾನೆ ಅಂತಂದರೆ ಜೀವನ್ಮುಕ್ತರಿಂದ ಗ್ರಾಹ್ಯವಿದು. ಜೀವನ್ಮುಕ್ತರು ಅಂತಂದರೆ ಈ ಸಂಸಾರದಲ್ಲಿ ಜೀವನ ಮಾಡ್ಕೊಂಡು ಯಾರಿದ್ದಾರಲ್ಲ ಅವರಿಂದಲೂ ಇದು ಗ್ರಾಹ್ಯ, ಮುಕ್ತರಾದಂಥ ಯಾರಿದ್ದಾರಲ್ಲ ಅವರಿಗೂ ಗ್ರಾಹ್ಯ. ಇನ್ನೂ ಮುಕ್ತಿಯನ್ನು ಪಡೆದಿಲ್ಲ, ಆದರೆ ಸಂಸಾರದಲ್ಲಿರಬೇಕಾದಂಥ ಎಲ್ಲ ಜನ್ಮಗಳನ್ನು ದಾಟಿದ್ದಾರೆ, ಅವರಿಗೂ ಇದು ಗ್ರಾಹ್ಯ. ಸಂಸಾರಸ್ಥರಿಂದ ಗ್ರಾಹ್ಯ, ಮುಕ್ತರಿಂದ ಗ್ರಾಹ್ಯ. ಸಂಸಾರವನ್ನು ದಾಟಿ ಇನ್ನೂ ಮುಕ್ತಿಯನ್ನು ಪಡೆದೇ ಇರುವಂಥವ್ರು ಯಾರಿದ್ದಾರಲ್ಲ ಅವರಿಂದಲೂ ಗ್ರಾಹ್ಯ ಅಂತ ಈಗ ತಿಳ್ಕೊಳ್ಬೇಕು. ಮುಕ್ತರಿಂದ ಹೇಗೆ ಗ್ರಾಹ್ಯ ಅಂತಂದ್ರೆ, ಮುಕ್ತರಾದಂಥ ಜೀವರು ಅಲ್ಲಿ ಸಂಚಾರ ಮಾಡ್ತಿರ್ತಾರಲ್ಲ, ಕೆಲವರು ಹಿಂದಿನ ಕಲ್ಪದಲ್ಲಿ ಮುಕ್ತರಾದವರು ಇಲ್ಲಿ ಬಂದು ಓಡಾಡ್ತಿರ್ತಾರೆ. ಕೇಚಿದ ಅತ್ರೈವ ಮುಚ್ಚಂತೆ ಅಂತ ಹೇಳಿದಾರಲ್ಲ, ಅವರೂ ಕೂಡ ಇದರ ಶ್ರವಣ ಇದರ ಪ್ರವಚನ ಇಲ್ಲಾರು ನಡೀತಿದ್ರೆ ಅಲ್ಲೆಲ್ಲ ಸಂಚಾರ ಮಾಡಿ ಇದನ್ನು ಮೆಚ್ಚುತ್ತಾರೆ ಅಂತ ಹಾಗೆ ತಿಳ್ಕೊಳ್ಬೇಕು. ಶ್ರೀಮದನಂತೆ ಮೆಚ್ಚುವನೇ. ಆಶು ಕವಿ ಕುಲಕಲ್ಪತರು ದಿಗ್ದೇಶ ವರಿಯಲು ರಂಗನೊಲುಮೆಯ ದಾಸಕೂಟಸ್ಥರೆರಿಗೆ ಎರಗಿ ನಾ ಬೇಡಿಕೊಂಬುವೆನು. ಈ ಸುಲಕ್ಷಣ ಹರಿಕಥಾಮೃತ ಮೀಸಲಳಿಯದೆ ಸಾರಿ ದೀರ್ಘದ್ವೇಷಿಗಳಿಗೆ ಎರೆಯದಲೆ ಸಲ್ಲಿಸುವುದು ಎನ್ನ ಭಿನ್ನಪವ. ಜಗನ್ನಾಥದಾಸರು ಎಂಥ ಕವಿಗಳು ಅಂತಂದ್ರೆ ಆಶು ಕವಿ ಕುಲಕಲ್ಪತರು. ಆಶು ಕವಿಗಳು ಅಂದರೆ ಕೆಲವು ಕವಿಗಳು ಬರೆದು ಅದನ್ನು ತಿದ್ದಿ ಮತ್ತಷ್ಟು ಬಾರಿ ವಿಮರ್ಶೆ ಮಾಡಿ ಕೊನೆಗೆ ಅದನ್ನು ಪ್ರಿಂಟಿಗೆ ಕಳಿಸ್ತಿರ್ತಾರೆ. ಅಂಥ ಕವಿ ಅಲ್ಲ ಈ ಜಗನ್ನಾಥದಾಸರು. ಆಶು ಕವಿಗಳು ಅಂದರೆ ನಿಂತ ಕಾಲ ಮೇಲೆ ಪದ್ಯ ರಚನೆ ಮಾಡುವಂಥವ್ರು, ಅವರನ್ನ ಆಶು ಕವಿಗಳು ಅಂತ ಕರೀತಾರೆ. ಅವರ ಕುಲ, ಅವರ ಅಂಥದ್ದೆಷ್ಟೋ ಗುಂಪುಗಳು, ಆ ಗುಂಪುಗಳಿಗೆ ಇವರು ಕಲ್ಪತರು. ಜಗನ್ನಾಥದಾಸರನ್ನು ನಾವು ಪ್ರಶಂಸೆ ಮಾಡಿದರೆ, ಅವರ ಸ್ತೋತ್ರ ಮಾಡಿದರೆ ಅವರಂತೆ ಆಶು ಕವಿಗಳನ್ನು ರಚನೆ ಮಾಡುವಂಥ ಸಾಮರ್ಥ್ಯ ಸ್ವಲ್ಪ ಸ್ವಲ್ಪ ನಮಗೆ ಬರಬಹುದು. ಆ ಜಗನ್ನಾಥದಾಸರು ಆಶು ಕವಿ ಕುಲಕಲ್ಪತರು ಅನ್ನುವ ಸಂಗತಿ ದಿಗ್ದೇಶ ವರಿಯಲು ಎಲ್ಲ ಜಗತ್ತಿನಲ್ಲೂ ಇಡೀ ಪ್ರಪಂಚಕ್ಕೆ ಎಲ್ಲ ಕಾಲದಲ್ಲೂ ಗೊತ್ತಿದೆ. ರಂಗನೊಲುಮೆಯ ದಾಸ ಕೂಟಸ್ಥರಿಗೆ ಎರಗಿ ನಾ ಬೇಡಿಕೊಂಬೆನು. ಈ ರಂಗವಲಿದ ದಾಸರು ಅಂತಿದ್ದಾರಲ್ಲ ಈ ಜಗನ್ನಾಥದಾಸರು, ಈ ದಾಸರ ಕೂಟ, ದಾಸರ ಗುಂಪೇನಿದೆ, ಆ ಎಲ್ಲ ಗುಂಪಿನ ಜನರಿಗೆ ನಾನು ನಮಸ್ಕರಿಸಿ ಬೇಡಿಕೊಳ್ಳುವೆನು. ಅವರೆಲ್ಲರಿಗೂ ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಏನು ಬೇಡ್ಕೊಳ್ತೀನಿ ಅಂದರೆ, ಈ ಸುಲಕ್ಷಣ ಹರಿಕಥಾಮೃತ ಮೀಸಲಳಿಯದೆ, ಇದರ ಮೀಸಲನ್ನು ಯಾವತ್ತೂ ಕೂಡ ಭಗ್ನ ಮಾಡಬೇಡ್ರಿ. ಎಷ್ಟು ಜನರಿಗೆ ಇದನ್ನು ಪ್ರವಚನ ಮಾಡಿದರು, ಎಷ್ಟೇ ಮಹಾ ವಿದ್ವಾಂಸರು ಅನ್ನೋರು ಇದನ್ನೆಲ್ಲ ಪ್ರವಚನ ಮಾಡಿದರೂ ಕೂಡ, ಎಷ್ಟು ಬಾರಿ ಅನೇಕಾನೇಕ ಮಠಗಳಲ್ಲಿ ಮಂದಿರಗಳಲ್ಲಿ ಇದು ಪ್ರವಚನ ಮಾಡಿದರೂ ಕೂಡ ಇದರ ಮೀಸಲು ಹೋಗೋದಿಲ್ಲ. ನಾವು ಅದನ್ನು ತಪ್ಪಾಗಿ ಪ್ರವಚನ ಮಾಡಿದರೆ, ಅದನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅದರ ಮೀಸಲು ಹೋಗ್ತದೆ ಅಷ್ಟೇ. ಮೀಸಲು ಹೋಗ್ತದಂದರೆ ಅದರ ಮೀಸಲು ಹೋಗೋದಿಲ್ಲ, ನಮ್ಮ ಪಾಲಿಗೆ ಅದು ಹಾಳಾಗ್ತದೆ ಅಷ್ಟೇ. ನೀವು ನಿಮ್ಮ ಪಾಲಿಗೆ ಅದನ್ನು ಹಾಳು ಮಾಡ್ಕೋಬೇಡ್ರಿ, ಮೀಸಲು ಕಳ್ಕೋಬೇಡ್ರಿ ಅಂತ ಹೇಳ್ತಿದ್ದಾರೆ. ಮೀಸಲಳಿಯದೆ ಸಾರಿ ದೀರ್ಘದ್ವೇಷಿಗಳಿಗೆ ಎರೆಯದಲೆ, ಇದನ್ನು ದೀರ್ಘವಾಗಿ ದ್ವೇಷ ಮಾಡುವಂಥವರಿಗೆ ಉಪದೇಶ ಮಾಡಬೇಡ್ರಿ. ಸಲ್ಲಿಸುವುದನ್ನು ಭಿನ್ನಪವ, ನಾನೇನು ಈ ಭಿನ್ನಪ ನಿಮ್ಮ ಎದುರಿಗೆ ಈ ವಿನಂತಿ ಮಾಡ್ತಿದ್ದೇನೆ, ಇದನ್ನು ನೀವು ಸಕಲ ಪ್ರಯತ್ನ ಮಾಡಿ ರಕ್ಷಣೆ ಮಾಡಬೇಕು. ಪ್ರಾಸಗಳ ಹೊಂದಿಸದೆ, ಶಬ್ದಶ್ಲೇಷಗಳ ಶೋಧಿಸದೆ, ದೀರ್ಘಹ್ರಾಸಗಳ ಸಲ್ಲಿಸದೆ, ಷಟ್ಪದಿಗತಿಗೆ ನಿಲ್ಲಿಸದೆ, ದೂಷಕರು ದಿನದಿ ಮಾಡುವ ದೂಷಣವೇ ಭೂಷಣಗಳೆಂದು ಉಪದೇಶ ಗಮ್ಯವು ಹರಿಕಥಾಮೃತ ಸಾರ ಸಾಧ್ಯರಿಗೆ. ಈ ಹರಿಕಥಾಮೃತ ಸಾರವನ್ನು ನಾವು ಅಧ್ಯಯನ ಮಾಡುವಾಗ ಪ್ರಾಸಗಳ ಪೊಂದಿಸದೆ,
ಸರಿಯಾಗಿ ಅಲ್ಲಿರುವಂಥ ಪ್ರಾಸಗಳನ್ನು ಹೊಂದಿಸಿ ನೋಡಿ ತಿಳ್ಕೊಳ್ಬೇಕು. ಹೊಂದಿಸದೇ ಇದ್ದರೆ ಅದು ನಮಗೆ ಅಪಚಾರ ಅಷ್ಟೇ, ದಾಸರಿಗೆ ಅಪಚಾರ ಅಲ್ಲ, ನಾವೇ ಅದರಿಂದ ಲಾಭ ಪಡ್ಕೊಳ್ಳದೆ ವಂಚಿತರಾದಂತೆ. ಶಬ್ದ ಶ್ಲೇಷಗಳ ಶೋಧಿಸದೆ, ಕೆಲವು ಕಡೆ ದಾಸರು ಎರಡೆರಡು ಅರ್ಥಗಳನ್ನು ಒಳಗೊಂಡಂತಹ ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರೆ, ಅದಕ್ಕೆ ಶ್ಲೇಷ ಅಂತ ಕರೀತಾರೆ. ಶ್ಲೇಷ ಅಂದರೆ ಎರಡು ಅರ್ಥಗಳನ್ನು ಹೊಂದ್ಕೊಂಡದ್ದು ಅಂತ ಅರ್ಥ. ಶಬ್ದ ಶ್ಲೇಷಗಳ ಶೋಧಿಸದೆ, ದೀರ್ಘ ಹ್ರಾಸಗಳ ಸಲ್ಲಿಸದೆ. ದೀರ್ಘ ಅಂದರೆ ನಮ್ಗೆ ಗೊತ್ತು, ಹ್ರಾಸ ಅಂದರೆ ಅದಕ್ಕೆ ಹ್ರಸ್ವ ಅಂತ ಅರ್ಥ. ದೀರ್ಘ ಹ್ರಸ್ವಗಳನ್ನು ಸರಿಯಾಗಿ ಮನನ ಮಾಡಿ ನೋಡಬೇಕು. ಕೆಲವು ಕಡೆ ದಾಸರು ಎಲ್ಲಿಯೋ ಕಡೆ ದೀರ್ಘ ಇದ್ದನ್ನು ಹ್ರಸ್ವವಾಗಿ ಮಾಡ್ಕೊಂಡಿರ್ತಾರೆ ಛಂದಸ್ಸಿನ ಅನುಗುಣವಾಗಿ, ಆಮೇಲೆ ಹ್ರಸ್ವ ಇದ್ದದನ್ನು ದೀರ್ಘವಾಗಿ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಛಂದಸ್ಸಿನ ಅನುಗುಣವಾಗಿ ಮಾಡ್ಕೊಂಡಿರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಷಟ್ಪದಿ ಗತಿಗೆ ನಿಲ್ಲಿಸದೆ, ಭಾಮಿನಿ ಷಟ್ಪದಿಯ ಛಂದಸ್ಸಿಗೆ ಹೊಂದಾಣಿಕೆ ಆಗುವಂತೆ ಇದನ್ನು ಮಾಡಿರ್ತಾರೆ. ದೂಷಕರು ದಿನದೇ ಮಾಡುವ, ಆದರೆ ಮೂರ್ಖರಾದಂಥ ಅಜ್ಞಾನಿಗಳಾದಂಥ ಪಂಡಿತರು ಇದನ್ನು ತಿಳ್ಕೊಳ್ಳದೆ ದಿನ ಏನಾದರೂ ಇದನ್ನು ದೂಷಣ ಮಾಡಿದರೆ, ಆ ದೂಷಣ ಜಗನ್ನಾಥದಾಸರಿಗಾಗಲಿ, ಆ ಕಾವ್ಯವನ್ನು ಪ್ರವಚನ ಮಾಡುವಂಥ ನಮಗಾಗಲಿ, ಶ್ರವಣ ಮಾಡುವಂಥ ಯಾರಿಗೇ ಆಗಲಿ, ಇದು ಇವರಿಗೆ ದೂಷಣ ಅಲ್ಲ, ಇವರಿಗೆಲ್ಲ ಭೂಷಣವೇ. ಯಾಕೆಂದರೆ ಸಜ್ಜನರಾದವ್ರನ್ನ ದುರ್ಜನರ ಯಾವತ್ತಾರು ನಿಂದೆ ಮಾಡಿದರೆ, ಆ ನಿಂದೆ ಅಂತನ್ನೋದು ಆ ದುರ್ಜನರ ಯೋಗ್ಯತೆಯನ್ನು ತೋರಿಸ್ತದೆ ಅಷ್ಟೇ. ಸಜ್ಜನರಿಗೆ ಅದರಿಂದ ಏನೂ ಅಪಚಾರ ಆಗೋದಿಲ್ಲ. ದೂಷಣವೇ ಭೂಷಣಗಳೆಂದು ಉಪದೇಶಗಮ್ಯವು. ಅವ್ರು ಏನೇ ಅಪಚಾರ ಮಾಡಿದರೂ ಅದೆಲ್ಲ ಇವರಿಗೆ ಅಲಂಕಾರವೇ ಆಗ್ತದೆ. ಹಾಗಾಗಿ ಉಪದೇಶಗಮ್ಯವು ಹರಿಕಥಾಮೃತ ಸಾರ ಸಾಧ್ಯರಿಗೆ. ಯಾರು ಸಾಧಕರಾದವರಿದ್ದಾರೆ ಆ ಸಾಧಕರಾದವರಿಗೆ ಹರಿಕಥಾಮೃತ ಸಾರ ಅಂತನ್ನೋದು ಇದು ಉಪದೇಶಗಮ್ಯವು. ಜ್ಞಾನಿಗಳಾದವ್ರ ಮೂಲಕ ಉಪದೇಶ ಪಡ್ಕೊಂಡೇ ತಿಳ್ಕೊಳ್ಬೇಕು. ಇಲ್ಲಿ ಹ್ರಸ್ವ ದೀರ್ಘ ಪ್ರಾಸ ಅಂತಿಗೆಲ್ಲ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಸ್ಕೃತ ಕಾವ್ಯಗಳನ್ನು ಕೂಡ ಈ ಥರ ಮಾಡ್ಕೊಂಡಿರ್ತಾರೆ ಅಂತನ್ನೋದನ್ನು ನಾವು ಗಮನಕ್ಕೆ ತಂದ್ಕೋಬೇಕು. ಈಗ ಉದಾಹರಣೆಗೆ ವಾದಿರಾಜ ಸ್ವಾಮಿಗಳ ಕೃಷ್ಣಾಷ್ಟಕ ಇದೆ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ, ಇದು ಎಲ್ಲರೂ ಕೇಳಿರುವಂಥದ್ದು. ಪಾಲಯ ಅದು ವಸ್ತುತಃ ಪಾಲಯ ಅಚ್ಯುತ, ಪಾಲಯ ಅಂದರೆ ಕಾಪಾಡು, ಪಾಲಯ ಅನ್ನೋದು ಹ್ರಸ್ವ, ಪಾಲಯಾಚ್ಯುತ ಅದು ಸವರ್ಣ ದಿಗ್ಗ ಸಂಧಿಯಾಗಿ ಪಾಲಯಾಚ್ಯುತ ಅಂತ ಆಗ್ತದೆ. ಪಾಲಯಾಚ್ಯುತ, ಪಾಲಯ ಅಜಿತ ಅದು ಪಾಲಯಾಜಿತ, ಪಾಲಯಾಜಿತ ಪಾಲಯ ಕಮಲಾಲಯ. ಆ ಕೊನೆಯದೆರಡು ಮಾತ್ರ ಪಾಲಯ ಇದ್ದದ್ದು ಪಾಲಯ ಅಂತ ದೀರ್ಘ ಆಯಿತು. ಆಮೇಲೆ ಕಮಲಾಲಯ ಅದು ಕೂಡ ಸಂಬೋಧನೆ, ಕಮಲಾಲಯ ಅಂತ ಹ್ರಸ್ವ ಆಗಬೇಕು, ಅದನ್ನು ಕಮಲಾಲಯ ಅಂತ ದೀರ್ಘ ಮಾಡಿದರು. ಹೀಗೆ ಹ್ರಸ್ವ ಇದ್ದದನ್ನು ದೀರ್ಘ ಮಾಡೋದೇನಿದೆ ಅಲ್ಲಿ ಛಂದಸ್ಸಿನ ಹೊಂದಾಣಿಕೆಗಾಗಿ, ಸಂಗೀತಕ್ಕೆ ಅನುಗುಣವಾಗಿ ಹಾಗೆ ಮಾಡ್ತಿರ್ತಾರೆ. ಮತ್ತೆ ದೀರ್ಘ ಇದ್ದದನ್ನು ಕೆಲವು ಬಾರಿ ಹ್ರಸ್ವ ಮಾಡಿರ್ತಾರೆ. ಅದನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ನೋಡ್ತೀವಿ. ಅತಿಮತ ತಮೋಗಿದಿ ಸಮಿತಿ ವಿಭೇದನ ಪಿತಾಮಹ ಭೂಷಿತ ರಮ ರಮ ರಮಣ. ವಸ್ತು ರಮಾರಮಣ ಶಬ್ದ, ರಮಾ ಅಂದರೆ ಲಕ್ಷ್ಮೀದೇವಿ, ದೀರ್ಘ ರಮಾರಮಣ. ಅಲ್ಲಿ ರಾಮ ರಮಾರಮಣ ಇವಿಷ್ಟು ಶಬ್ದ. ರಾಮನೇ ರಾ ಅಂತ ದೀರ್ಘ, ರಾಮನೇ, ರಮಾರಮಣನೇ ಲಕ್ಷ್ಮೀದೇವಿಗೆ ರಮಣನಾದಂಥ ರಮಾರಮಣನೇ ಅಂತ ಅದರದ್ದು ದೀರ್ಘ ಅದು. ಆದರೆ ಅದನ್ನು ರಮ ರಮ ರಮಣ, ರಾಮ ಇದ್ದದನ್ನು ರ ಮಾಡಿಕೊಂಡ್ರು ರಮ, ಆಮೇಲೆ ಮುಂದೆ ರಮಾರಮಣ ಇದ್ದದನ್ನು ರಮ ಮಾಡಿಕೊಂಡ್ರು ರಮ ರಮ ರಮಣ. ಅತಿಮತ ತಮೋಗಿರಿ, ತಮೋ ಅಂತ ದೀರ್ಘ, ಅದನ್ನು ಹ್ರಸ್ವ ಮಾಡಿಕೊಂಡು ಅತಿಮತ ತಮೋಗಿರಿ. ತಾಳದ ಮೂಲಕ ನೋಡ್ರಿ, ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ, ಪಿತಾಮಹ ಅಲ್ಲ ಪಿತಾಮಹ ಪೂಜಿತ ಅಂತಿದೆ, ಏನಿದೆ ನಂಗೆ ಅದರ ಸರಿಯಾಗಿ ನೆನಪಿಲ್ಲ. ಗುಣಗಣ ಗುಣಗಣ ನಿಲಯ ರಮ ರಮ ರಮಣ. ನೀವು ಪ್ರಿಂಟ್ ನೋಡಿದರೆ ರಾಮ ರಮ ರಮಣ ಅಂತ ಮಾಡಿರ್ತಾರೆ, ಆದರೆ ರಮ ರಮ ರಮಣ ಅಂತ ಅನ್ನೋದು ಹೆಚ್ಚು ಉಚಿತವಾದ್ದು. ಅದನ್ನೆಲ್ಲ ಬನ್ನಂಜಿ ಗೋವಿಂದಾಚಾರ್ಯರು ಸಂಶೋಧನೆ ಮಾಡಿ ಋಷಿಕೇಶ ಪಾಠಕ್ಕೆ ಅನುಸಾರವಾಗಿ ಅದನ್ನು ಹೊಂದಿಸಿದ್ದಾರೆ. ಹಾಗಾಗಿ ಹಾಡುವಾಗ ರಾಮ ರಮ ರಮಣ ಅಂತ ಅದನ್ನು ಹಾಡ್ತಾರೆ ಎಲ್ಲರೂ, ಆದರೆ ಅದನ್ನು ಅತಿಮತ ತಮೋಗಿದಿ ಸಮಿತಿ ವಿಭೇದನ ಪಿತಾಮಹ ಪೂಜಿತ ರಮ ರಮ ರಮಣ ಅಂತ ಹಾಡೋದು ಹೆಚ್ಚು ಉಚಿತವಾದ್ದು. ಹೀಗೆ ಅದನ್ನೆಲ್ಲ ಹೊಂದಿಸಿ ನೋಡ್ಕೊಳ್ಬೇಕು, ಇಲ್ಲದೇ ಇದ್ದರೆ ತಪ್ಪು ಅರ್ಥ ಆಗುವ ಸಾಧ್ಯತೆ ಇದೆ. ಅಶ್ರುತಾಗಮ ಭಾವ ಇದರ ಪರಿಶ್ರಮ ಬಲ್ಲವರಿಗೆ ಆನಂದಾಶ್ರುಗಳ ಮಳೆಗರಿಸಿ ಮೈಮರಿಸುವ ಚಮತ್ಕೃತಿಯ ಮಿಶ್ರರಿಗೆ ಮರೆಮಾಡಿ ದಿವಿಜರ ಅಜಸ್ತ್ರದಲ್ಲಿ ಕಾಯ್ದಿಪ್ಪರಿದರೊಳು
ಐತಪ್ಪವೇ ನಿಜ ಭಕ್ತಿ ಉಳ್ಳವರಿಗೆ. ಈ ಕೃತಿಯಲ್ಲಿ ಈ ಹಿಂದೆ ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಶಾಸ್ತ್ರಗಳು ಬಂದಿವೆ. ಅಶ್ರುತ ಅಂದರೆ ಕೇಳಲ್ಪಡದೇ ಇದ್ದಿದ್ದು, ಆಗಮಗಳು ಅಂದರೆ ಶಾಸ್ತ್ರಗಳು, ಅದರ ಭಾವ ಇಲ್ಲಿ ಬಂದಿದೆ. ಇದರ ಪರಿಶ್ರಮವ ಬಲ್ಲವರಿಗೆ, ಜ್ಞಾನಿಗಳಾದವರು ಇದ್ರ ಪರಿಶ್ರಮ ತಿಳ್ಕೊಂಡ್ರೆ ಒಂದೊಂದು ವಾಕ್ಯ ಓದ್ತಾ ಹೋದರೆ ಸರ್ವಮೂಲವನ್ನು ಹೇಗೆ ಜಗನ್ನಾಥದಾಸರು ಕನ್ನಡೀಕರಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಆನಂದಾಶ್ರುಗಳ ಮಳೆಗರಿಸಿ ಕೇಳ್ತಾ ಹೋದರೆ ಅಷ್ಟು ಆನಂದ ಆಗ್ತದೆ. ಜಗನ್ನಾಥದಾಸರು ತಮ್ಮ ಜೀವಮಾನಾನುಭವ ಇದರಲ್ಲಿ ಏನು ತುರುಕಿದಾರಲ್ಲ, ಅದನ್ನು ನೋಡಿದರೆ ಬಹಳ ಆನಂದ ಅನ್ನಿಸ್ತದೆ. ಅಂದರೆ ಈ ಸಂಸಾರ ಸಾಕಯ್ಯ ಅಂತ ಒಂದು ಬಾರಿ ಪದ್ಯ ಹೇಳಿದ್ದಿದೆ, ಅದನ್ನೆಲ್ಲ ನೀವು ಕೇಳಿದ್ದೀರಿ. ಆ ಪದ್ಯಗಳ ಸ್ವರೂಪ ನನಗೀಗ ನೆನಪಿಲ್ಲ. ಇದನ್ನು ಸಾಕು ಮಾಡು ಮತ್ತು ಈ ಜಗತ್ತಿನಲ್ಲಿರುವಂಥ ಹೆಂಡ ಹೆಂಡತಿ ಮಿತ್ರರು ಇವರೆಲ್ಲರೂ ಕೂಡ ಪರಮಾತ್ಮನ ಪ್ರತೀಕರು ಅನ್ನೋ ಭಾವನೆ ನನಗೆ ಕೊಡುವಂತ ಕೇಳಿದ ಕೆಲವು ಮಾತುಗಳೇನಿವೆ ಅವೆಲ್ಲ ಬಹಳ ಅದ್ಭುತವಾದ ಮಾತುಗಳು. ಅದಕ್ಕೆ ಆನಂದಾಶ್ರುಗಳ ಮಳೆಗರಿಸಿ ಮೈ ಮರೆಸುವ ಚಮತ್ಕೃತಿ ಅಂಥ ಒಂದು ಚಮತ್ಕಾರ ಇಲ್ಲಿದೆ. ಮಿಶ್ರರಿಗೆ ಮರೆ ಮಾಡಿ, ಭಗವಂತನ ಭಕ್ತರಾದವರಿಗೆ ತಿಳಿತದೆ, ಒಂದು ಬಾರಿ ಭಗವಂತನ ಸ್ತೋತ್ರ ಮಾಡೋದು, ಮತ್ತೊಂದು ಬಾರಿ ಲೋಕದಲ್ಲಿ ಆಸಕ್ತರಾದವು, ಇವರೆಲ್ಲ ಮಿಶ್ರ ಸ್ವಭಾವದವರು, ಅವರಿಗೆ ಅದನ್ನು ಮರೆ ಮಾಚಬೇಕು. ದಿವಿಜರ ಅಜಸ್ತ್ರದಲ್ಲಿ ಕಾಯ್ದಿಪ್ಪ, ದೇವತೆಗಳು ಇಂಥದೆಲ್ಲ ಕೆಲಸ ಮಾಡ್ತಾರೆ, ಭಗವಂತನ ನಿಜವಾದ ಭಕ್ತರಿಗೆ ಇದನ್ನು ತಿಳಿಸ್ತಾರೆ, ಮಿಶ್ರ ಸ್ವಭಾವದವರಿಗೆ ಇದನ್ನು ತಿಳಿಲಿಕ್ಕೆ ಬಿಡೋದಿಲ್ಲ. ಅಜಸ್ತ್ರದಲ್ಲಿ ಕಾಯ್ದಿಪ್ಪರು, ಇದರೊಳು ಅಪಶ್ರುತಿಗಳೈತಪ್ಪವೇ. ಇವಳು ನಿಜವಾದ ಭಕ್ತಿ ಇದ್ದವರಿಗೆ ಶಾಸ್ತ್ರೋಕ್ತ ವಿಚಾರಗಳು ಯಾವತ್ತೂ ಕೂಡ ತಪ್ಪದೇ ಕಾಣ್ತವೆ. ಅದನ್ನು ನಾವು ವಿಮರ್ಶೆ ಮಾಡಿ ನೋಡಬೇಕು, ನೋಡುವ ಶಕ್ತಿ ಇದ್ದವರಿಗೆ ಅದು ಕಾಣ್ತದೆ. ಅಲ್ಲಿಗೆ ಈ ಶ್ರೀಧ ವಿಠಲದಾಸರು ರಚನೆ ಮಾಡಿದಂಥ ಹರಿಕಥಾಮೃತಸಾರದ ಫಲಶ್ರುತಿ ಅದರ 10ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 998ನೇ ಪದ್ಯ. ಈ ಎಲ್ಲ ಪದ್ಯಗಳನ್ನು ಕೂಡ ಹಿಂದಿನ ಈ ಪದ್ಯಗಳೇನಿವೆಯಲ್ಲ ಹರಿಕಥಾಮೃತಸಾರದ ಪದ್ಯಗಳು 988 ಅಂತ ಅಲ್ಲಿ ಮುಕ್ತಾಯ ಕಂಡಿತ್ತು ಹರಿಕಥಾಮೃತಸಾರ. ಅಲ್ಲಿಂದ ಮುಂದೆ 89 ಅಂತ ಹಾಗೆ ಪರಿಗಣನೆ ಮಾಡ್ತಾ ಹೋಗಿದ್ದಾರೆ ಈ ಪುಸ್ತಕದಲ್ಲಿ. ಅದನ್ನು ಹೇಳಿದೆ. ಒಟ್ಟಾರೆ ಪದ್ಯಗಳಲ್ಲಿ 998, ಈ ಸಂಧಿಯಲ್ಲಿ ಈ ಫಲಶ್ರುತಿ ಸಂಧಿಯಲ್ಲಿ 10ನೇ ಪದ್ಯ, ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.